ಇಂದಿನ ವಿಡಿಯೋ ರುದ್ರಾಭಿಷೇಕದ ಮಹತ್ವದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ರುದ್ರಾಭಿಷೇಕವನ್ನು ಏಕೆ ಮಾಡಲಾಗುತ್ತದೆ, ಅದರ ಮಹತ್ವವೇನು ಮತ್ತು ಅದನ್ನು ಹೇಗೆ ನೆರವೇರಿಸಲಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ರುದ್ರಾಭಿಷೇಕದ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಭಗವಾನ್ ಶಿವನನ್ನು ಅಭಿಷೇಕ ಪ್ರಿಯ ಎಂದು ಕರೆಯಲಾಗುತ್ತದೆ. ಎಲ್ಲ ಬಗೆಯ ಅಭಿಷೇಕಗಳ ಪೈಕಿ ರುದ್ರಾಭಿಷೇಕವು ಶಿವನಿಗೆ ಸಲ್ಲಿಸುವ ಅತ್ಯಂತ ಶಕ್ತಿಯುತ ಮತ್ತು ಪ್ರಮುಖವಾದ ಪೂಜೆಯಾಗಿದೆ. ವೇದಗಳು ಹಾಗೂ ಶಿವಪುರಾಣ, ಸ್ಕಾಂದ ಪುರಾಣದಂತಹ ವಿವಿಧ ಪುರಾಣಗಳು ಮತ್ತು ಇತರ ಪ್ರಾಚೀನ ಗ್ರಂಥಗಳಲ್ಲಿ ಈ ರುದ್ರಾಭಿಷೇಕ ಮಹತ್ವದ ಉಲ್ಲೇಖವಿದೆ. ರುದ್ರಾಭಿಷೇಕವು ಯಜುರ್ವೇದದಲ್ಲಿ ಉಲ್ಲೇಖಿಸಲಾದ ಶ್ರೀರುದ್ರಮ್ಮಿನ ಶಕ್ತಿಯುತ ಮಂತ್ರಗಳನ್ನು ಪಠಿಸುತ್ತಾ ಶಿವಲಿಂಗಕ್ಕೆ ಅಭಿಷೇಕವನ್ನು ನೆರವೇರಿಸುವ ಒಂದು ಪವಿತ್ರ ವೇದಿಕ ಪೂಜೆಯಾಗಿದೆ. ಶಕ್ತಿಯುತ ವೇದಿಕ ಮಂತ್ರಗಳನ್ನು ಪಠಿಸುತ್ತಾ ಶಿವಲಿಂಗದ ಮೇಲೆ ಪವಿತ್ರ ದ್ರವ್ಯಗಳನ್ನು ಅರ್ಪಿಸುವ ಮೂಲಕ ನಡೆಸುವ ಪವಿತ್ರ ಅಭಿಷೇಕವೇ ರುದ್ರಾಭಿಷೇಕ. ಶಿವಲಿಂಗವು ಶಿವ ಮತ್ತು ಶಕ್ತಿಯ ಚೈತನ್ಯ ಹಾಗೂ ಶಕ್ತಿಯ ಪುರುಷ ಮತ್ತು ಸ್ತ್ರೀ ತತ್ವಗಳ ಸಂಗಮವನ್ನು ಪ್ರತಿನಿಧಿಸುತ್ತದೆ. ನಾವು ಅಭಿಷೇಕವನ್ನು ನೆರವೇರಿಸಿದಾಗ ಈ ಸಂಪೂರ್ಣ ವಿಶ್ವವ್ಯಾಪಿ ತತ್ವವನ್ನು ಗೌರವಿಸುತ್ತೇವೆ. ಇದರ ಹಿನ್ನೆಲೆಯು ಪ್ರಾಚೀನ ಧರ್ಮಗ್ರಂಥಗಳಿಂದ ಬಂದಿದೆ. ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಮತ್ತು ಇಷ್ಟಾರ್ಥಗಳನ್ನು ಪೂರೈಸಲು ಭಗವಾನ್ ಶಿವನ ಉಗ್ರ ಹಾಗೂ ದುಃಖನಾಶಕ ರೂಪವನ್ನು ಹೇಗೆ ಆರಾಧಿಸಲಾಗುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ. ಆಳವಾದ ಧ್ಯಾನದಲ್ಲಿದ್ದ ಋಷಿಗಳು ಬಾಹ್ಯ ಆಕಾಶದಲ್ಲಿ ಪ್ರತಿಧ್ವನಿಸುತ್ತಿದ್ದ ಶ್ರೀರುದ್ರಮ್ಮಿನ ನಮಕಂ ಮತ್ತು ಚಮಕಂ ಧ್ವನಿಗಳನ್ನು ಕೇಳಿದರು. ಈ ಮಂತ್ರಗಳು ಭಗವಾನ್ ರುದ್ರನನ್ನು ಅವನ ವಿವಿಧ ವಿಶ್ವವ್ಯಾಪಿ ರೂಪಗಳಲ್ಲಿ ಆವಾಹಿಸುತ್ತವೆ. ಒಮ್ಮೆ ಬ್ರಹ್ಮದೇವನು ವಿಶ್ವದಲ್ಲಿ ಜೀವರಾಶಿಗಳನ್ನು ವೃದ್ಧಿಸಲು ಸಹಾಯ ಮಾಡುವಂತೆ ಶಿವನನ್ನು ಕೋರಿದಾಗ, ಶಿವನು ಏಕಾದಶ ರುದ್ರರು ಎಂದು ಕರೆಯಲ್ಪಡುವ 11 ಅಮರ ಜೀವಿಗಳನ್ನು ಸೃಷ್ಟಿಸಿದವನು. ಈ ಮೂಲಕ ಶಿವನು ಆ ಎಲ್ಲಾ ಶಕ್ತಿಗಳ ಪರಮ ಅಧಿಪತಿಯಾದನು. ಶಿವಪುರಾಣದ ಪ್ರಕಾರ ರುದ್ ಎಂದರೆ ದುಃಖ ಮತ್ತು ರುದ್ರ ಎಂದರೆ ಎಲ್ಲಾ ದುಃಖಗಳನ್ನು ಹಾಗೂ ನೋವಿನ ಮೂಲ ಕಾರಣಗಳನ್ನು ಹೋಗಲಾಡಿಸಿ ನಾಶ ಮಾಡುವವನು ಎಂದರ್ಥ. ಲಂಕೆಗೆ ಸಾಗರವನ್ನು ದಾಟಿ ಹೋಗುವ ಮುನ್ನ ರಾವಣನ ವಿರುದ್ಧ ವಿಜಯ ಮತ್ತು ಶಕ್ತಿಗಾಗಿ ಪ್ರಾರ್ಥಿಸುತ್ತಾ ರಾಮನು ರಾಮೇಶ್ವರದಲ್ಲಿ ಮೊದಲ ಬಾರಿಗೆ ಭವ್ಯವಾದ ಪಾರ್ಥಿವ ಶಿವಲಿಂಗ ಅಭಿಷೇಕವನ್ನು ನೆರವೇರಿಸಿದನೆಂದು ಹೇಳಲಾಗುತ್ತದೆ. ರುದ್ರಾಭಿಷೇಕವು ಶಿವತತ್ವವನ್ನು ಪ್ರತಿನಿಧಿಸುತ್ತದೆ, ಅಂದರೆ ದೈವಿಕ ಶಕ್ತಿಯು ವಿಶ್ವಾದ್ಯಂತ ಎಲ್ಲೆಡೆ ನೆಲೆಸಿದೆ ಎಂಬುದನ್ನು ಇದು ತಿಳಿಸುತ್ತದೆ. ಈ ಆಚರಣೆಯನ್ನು ನೆರವೇರಿಸುವಾಗ ನಮ್ಮನ್ನು ಒಳಗೊಂಡಂತೆ ಎಲ್ಲದರಲ್ಲೂ ಆ ವಿಶ್ವಶಕ್ತಿಯು ಹರಿಯುತ್ತಿದೆ ಎಂಬುದನ್ನು ನಾವು ಅಂಗೀಕರಿಸುತ್ತೇವೆ. ರುದ್ರಾಭಿಷೇಕವು ಕೇವಲ ಒಂದು ಧಾರ್ಮಿಕ ವಿಧಿಯಲ್ಲ, ಇದು ನೈಜ ಮತ್ತು ಗೋಚರ ಬದಲಾವಣೆಗಳನ್ನು ತರುವ ಕಾಲದ ಪರೀಕ್ಷೆಗೆ ಒಳಪಟ್ಟಿರುವ ಆಧ್ಯಾತ್ಮಿಕ ಆಚರಣೆಯಾಗಿದೆ. ಶಾಂತಿ, ಸಮೃದ್ಧಿ, ಆರೋಗ್ಯ ಅಥವಾ ಆಧ್ಯಾತ್ಮಿಕ ಪ್ರಗತಿ, ಹೀಗೆ ನಾವು ಏನನ್ನೇ ಬಯಸಲಿ, ಈ ಪ್ರಾಚೀನ ವೇದಿಕ ವಿಧಿಯು ಅದಕ್ಕೆ ಪ್ರಬಲವಾದ ಮಾರ್ಗವನ್ನು ಒದಗಿಸುತ್ತದೆ. ಆರೋಗ್ಯ ಸಮಸ್ಯೆಗಳು, ವೃತ್ತಿ ಜೀವನದ ಸವಾಲುಗಳು ಅಥವಾ ಭಾವನಾತ್ಮಕ ನಕಾರಾತ್ಮಕತೆಯಿಂದಾಗಿ ಜೀವನದಲ್ಲಿ ಸ್ಥಗಿತಗೊಂಡಂತೆ ಭಾಸವಾಗುತ್ತಿದೆಯೇ? ಶತಮಾನಗಳಿಂದಲೂ ಜನರು ರುದ್ರಾಭಿಷೇಕವನ್ನು ನೆರವೇರಿಸುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ. ಇದು ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಆಹ್ವಾನಿಸಲು ಶಿವನಿಗೆ ಅರ್ಪಿಸಲಾದ ಪವಿತ್ರ ವೇದಿಕ ವಿಧಿಯಾಗಿದೆ. ಇದೊಂದು ಧಾರ್ಮಿಕ ಕ್ರಿಯೆಗಿಂತಲೂ ಮಿಗಿಲಾಗಿ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿ ಜೀವನದಲ್ಲಿ ಸಮತೋಲನವನ್ನು ತರುವಂತಹ ಆಳವಾದ ಪರಿವರ್ತನಶೀಲ ಆಚರಣೆಯಾಗಿದೆ. ಅನೇಕರು ರುದ್ರಾಭಿಷೇಕದೊಂದಿಗೆ ರುದ್ರಾಕ್ಷಿ ಮಣಿಗಳನ್ನು ಸಹ ಪೂಜಿಸುತ್ತಾರೆ. ಇವು ಆಧ್ಯಾತ್ಮಿಕ ಸಂಪರ್ಕವನ್ನು ಬಲಪಡಿಸುವ ಪವಿತ್ರ ಬೀಜಗಳೆಂದು ಪರಿಗಣಿಸಲ್ಪಟ್ಟಿವೆ. ಈಗ ರುದ್ರಾಭಿಷೇಕವನ್ನು ನೆರವೇರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ರುದ್ರಾಭಿಷೇಕವನ್ನು ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಮಾಡಬಹುದು, ಆದರೆ ಆಧ್ಯಾತ್ಮಿಕ ವಾತಾವರಣದಿಂದಾಗಿ ದೇವಾಲಯದಲ್ಲಿ ಇದನ್ನು ನೆರವೇರಿಸುವುದು ಹೆಚ್ಚು ಫಲಪ್ರದವೆಂದು ಹೇಳಲಾಗುತ್ತದೆ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ದೇಹ, ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಿ. ಸಂಧ್ಯಾ ವಂದನೆಯಂತಹ ಬೆಳಗಿನ ನಿತ್ಯ ಕರ್ಮಗಳನ್ನು ಪೂರೈಸಿ ಮತ್ತು ನಿಮ್ಮ ಕುಲದೇವರಿಗೆ ಪೂಜೆ ಸಲ್ಲಿಸಿ. ರುದ್ರಾಭಿಷೇಕವನ್ನು ಆರಂಭಿಸುವ ಮುನ್ನ ಗಣೇಶನ ವಿಗ್ರಹಕ್ಕೆ ಅಭಿಷೇಕ, ಹೂವುಗಳು, ಗರಿಕೆ ಹುಲ್ಲು ಮತ್ತು ತುಪ್ಪದ ದೀಪವನ್ನು ಅರ್ಪಿಸುವ ಮೂಲಕ ಗಣೇಶ ಪೂಜೆಯನ್ನು ನೆರವೇರಿಸಿ.
ತದನಂತರ ರುದ್ರಾಭಿಷೇಕವನ್ನು ಮಾಡುವ ಸಂಕಲ್ಪವನ್ನು ಕೈಗೊಳ್ಳಿ. ನಂತರ ಶಿವಲಿಂಗಕ್ಕೆ ವಿವಿಧ ದ್ರವ್ಯಗಳನ್ನು ಅರ್ಪಿಸಿ. ಉದಾಹರಣೆಗೆ ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯ ಮಿಶ್ರಣ, ನೀರು, ಹಣ್ಣುಗಳು ಅಥವಾ ಹಣ್ಣಿನ ರಸ, ಗಂಧದ ನೀರು, ಭಸ್ಮ ಅಥವಾ ವಿಭೂತಿಯ ನೀರು, ಎಳ್ನೀರು, ವಿವಿಧ ಧಾನ್ಯಗಳು, ಸುಗಂಧಭರಿತ ನೀರನ್ನು ಅರ್ಪಿಸಿ. ಕಬ್ಬಿನ ಹಾಲು, ಕೇಸರಿ ನೀರು ಇತ್ಯಾದಿ ಇವುಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ. ಅಭಿಷೇಕವನ್ನು ಮಾಡುವಾಗ ಶ್ರೀರುದ್ರಮಿನ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಅಭಿಷೇಕದ ನಂತರ ಶಿವಲಿಂಗವನ್ನು ಗಂಧ, ವಿವಿಧ ಹೂವುಗಳು, ಬಿಲ್ವಪತ್ರೆ, ದತುರ ಹೂವು ಇತ್ಯಾದಿಗಳಿಂದ ಅಲಂಕರಿಸಲಾಗುತ್ತದೆ ಹಾಗೂ ವಿವಿಧ ಹಣ್ಣುಗಳು ಮತ್ತು ಪ್ರಸಾದವನ್ನು ಅರ್ಪಿಸಲಾಗುತ್ತದೆ. ಅಂತಿಮವಾಗಿ ಕರ್ಪೂರದ ಆರತಿಯೊಂದಿಗೆ ಪೂಜೆಯನ್ನು ಸಂಪನ್ನಗೊಳಿಸಲಾಗುತ್ತದೆ. ಶಿವಲಿಂಗಕ್ಕೆ ನಾವು ಅರ್ಪಿಸುವ ಪ್ರತಿಯೊಂದು ವಸ್ತುವು ವಿಭಿನ್ನ ಪ್ರಯೋಜನಗಳನ್ನು ನೀಡುತ್ತದೆ. ಉದಾಹರಣೆಗೆ, ಮನಸ್ಸಿನ ಶಾಂತಿ ಮತ್ತು ಶುದ್ಧತೆಗಾಗಿ ನೀರನ್ನು ಅರ್ಪಿಸುವುದರಿಂದ ನಮ್ಮ ಪಾಪಗಳು ನಾಶವಾಗುತ್ತವೆ. ಶಕ್ತಿಗಾಗಿ ಹಾಲನ್ನು ಅರ್ಪಿಸಲಾಗುತ್ತದೆ. ಬಲ, ಸಮೃದ್ಧಿ, ದೀರ್ಘ ಆಯುಷ್ಯಕ್ಕಾಗಿ ಮತ್ತು ಸಂತಾನ ಸಂಬಂಧಿತ ಸಮಸ್ಯೆಗಳ ನಿವಾರಣೆಗಾಗಿ ಮೊಸರನ್ನು ಅರ್ಪಿಸಲಾಗುತ್ತದೆ. ಉತ್ತಮ ಆರೋಗ್ಯ, ರೋಗಗಳ ನಿವಾರಣೆ ಹಾಗೂ ಆಧ್ಯಾತ್ಮಿಕ ಶಕ್ತಿಗಾಗಿ ತುಪ್ಪವನ್ನು ಅರ್ಪಿಸಲಾಗುತ್ತದೆ. ಉತ್ತಮ ಸಂಬಂಧಗಳು ಮತ್ತು ಜೀವನದ ತೊಂದರೆಗಳ ನಿವಾರಣೆಗಾಗಿ ಜೇನುತುಪ್ಪವನ್ನು ಅರ್ಪಿಸಲಾಗುತ್ತದೆ ಹಾಗೂ ಸಂಪತ್ತಿಗಾಗಿ ಸಕ್ಕರೆಯನ್ನು ಅರ್ಪಿಸಲಾಗುತ್ತದೆ. ಇಷ್ಟಾರ್ಥಗಳ ಸಿದ್ಧಿಗಾಗಿ ಹಣ್ಣು ಅಥವಾ ಹಣ್ಣಿನ ರಸವನ್ನು ಅರ್ಪಿಸಲಾಗುತ್ತದೆ. ಅಖಂಡ ಸೌಭಾಗ್ಯಕ್ಕಾಗಿ ಅರಿಶಿಣದ ನೀರನ್ನು ಅರ್ಪಿಸಲಾಗುತ್ತದೆ. ಮೋಕ್ಷಕ್ಕಾಗಿ ಭಸ್ಮವನ್ನು ಅರ್ಪಿಸಲಾಗುತ್ತದೆ. ಸುಖ ಶಾಂತಿಯ ಜೀವನಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಅರ್ಪಿಸಲಾಗುತ್ತದೆ. ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಕಬ್ಬಿನ ಹಾಲನ್ನು ಅರ್ಪಿಸಲಾಗುತ್ತದೆ ಹಾಗೂ ಸಮಾಜದಲ್ಲಿ ಕೀರ್ತಿ, ಅಧಿಕಾರ ಮತ್ತು ಗೌರವಕ್ಕಾಗಿ ಕೇಸರಿ ನೀರನ್ನು ಅರ್ಪಿಸಲಾಗುತ್ತದೆ. ಈ ವಸ್ತುಗಳನ್ನು ಅರ್ಪಿಸುವಾಗ ಶಿವಮಂತ್ರಗಳನ್ನು ಪಠಿಸುವುದರಿಂದ ಧ್ಯಾನಸ್ಥ ಸ್ಥಿತಿ ಉಂಟಾಗಿ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಮ್ಮಲ್ಲಿ ಸಕಾರಾತ್ಮಕ ಭಾವನೆ ಮೂಡುತ್ತದೆ. ಶಿವಲಿಂಗದ ಮೇಲೆ ಈ ವಸ್ತುಗಳನ್ನು ಸುರಿಯುವಾಗ ನಮ್ಮ ಎಲ್ಲ ಹೊರೆಗಳು, ಚಿಂತೆಗಳು ಮತ್ತು ಅಹಂಕಾರವನ್ನು ಶಿವನಿಗೆ ಒಪ್ಪಿಸಿ ಅವನು ಅವುಗಳನ್ನು ಪರಿವರ್ತಿಸುತ್ತಾನೆ ಎಂಬ ನಂಬಿಕೆಯಿಂದ ನಾವು ಅವುಗಳನ್ನು ಅರ್ಪಿಸುತ್ತೇವೆ. ಈ ರೀತಿಯ ಶರಣಾಗತಿಯೇ ಒಂದು ರೀತಿಯ ಮುಕ್ತಿಯನ್ನು ನೀಡುತ್ತದೆ. ರುದ್ರಾಭಿಷೇಕವನ್ನು ನೆರವೇರಿಸುವಲ್ಲಿ 4 ವಿಧಗಳಿವೆ: ಏಕರುದ್ರಾಭಿಷೇಕ, ಏಕಾದಶ ಅಥವಾ ಲಘು ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ಮತ್ತು ಅತಿರುದ್ರಾಭಿಷೇಕ. ಏಕರುದ್ರಾಭಿಷೇಕವು ಒಂದು ಸಾಮಾನ್ಯ ಪೂಜಾ ವಿಧಾನವಾಗಿದ್ದು, ಇದನ್ನು ಮೊದಲ ಬಾರಿಗೆ ರುದ್ರಾಭಿಷೇಕವನ್ನು ನೆರವೇರಿಸುವವರು ಮಾಡುತ್ತಾರೆ. ಸಾಮಾನ್ಯವಾಗಿ ಕ್ಷೇಮ ಮತ್ತು ಶಾಂತಿಯುತ ಜೀವನಕ್ಕಾಗಿ ಇದನ್ನು ನಡೆಸಲಾಗುತ್ತದೆ. ಇದರಲ್ಲಿ ಶ್ರೀರುದ್ರ ಮಂತ್ರವನ್ನು ಕೇವಲ 1 ಬಾರಿ ಪಠಿಸಲಾಗುತ್ತದೆ. ಎರಡನೆಯದು ಏಕಾದಶ ಅಥವಾ ಲಘು ರುದ್ರಾಭಿಷೇಕ. ಇದರಲ್ಲಿ ಶ್ರೀರುದ್ರಮಿನ ಮಂತ್ರವನ್ನು 11 ಬಾರಿ ಪಠಿಸಲಾಗುತ್ತದೆ. ಜೀವನದ ಅಡೆತಡೆಗಳನ್ನು ನಿವಾರಿಸಲು ಮತ್ತು ವಿವಿಧ ನವಗ್ರಹ ದೋಷಗಳನ್ನು ಪರಿಹರಿಸಲು ಈ ರೀತಿಯ ರುದ್ರಾಭಿಷೇಕವನ್ನು ಮಾಡಲಾಗುತ್ತದೆ. ಮೂರನೆಯದು ಮಹಾರುದ್ರಾಭಿಷೇಕ. ಇದರಲ್ಲಿ 11 ಅರ್ಚಕರು ಸೇರಿ ಶ್ರೀರುದ್ರಂ ಮಂತ್ರವನ್ನು 121 ಬಾರಿ ಪಠಿಸುತ್ತಾರೆ. ಜೀವನದಲ್ಲಿ ಪ್ರಬಲ ಬದಲಾವಣೆ ತರಲು, ಗಂಭೀರ ಸವಾಲುಗಳನ್ನು ಬಗೆಹರಿಸಲು, ಪ್ರಮುಖ ದೋಷಗಳನ್ನು ನಿವಾರಿಸಲು ಮತ್ತು ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಲು ಈ ರೀತಿಯ ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ನಾಲ್ಕನೇ ವಿಧವೆಂದರೆ ಅತಿರುದ್ರಾಭಿಷೇಕ. ಇದರಲ್ಲಿ ಶ್ರೀರುದ್ರಂ ಮಂತ್ರಗಳನ್ನು 1300 ಬಾರಿ ಪಠಿಸಲಾಗುತ್ತದೆ ಮತ್ತು ಇದನ್ನು ನೆರವೇರಿಸಲು ಹಲವು ದಿನಗಳು ಬೇಕಾಗುತ್ತವೆ. ಸಮುದಾಯ ಅಥವಾ ಸಮಾಜದ ಅಭಿವೃದ್ಧಿಗಾಗಿ ಈ ರೀತಿಯ ರುದ್ರಾಭಿಷೇಕವನ್ನು ನಡೆಸಲಾಗುತ್ತದೆ. ನಾವು ಯಾವುದೇ ಶುಭ ದಿನದಂದು ರುದ್ರಾಭಿಷೇಕವನ್ನು ನೆರವೇರಿಸಬಹುದು. ಸೋಮವಾರ ಶಿವನಿಗೆ ಮೀಸಲಾದ ದಿನವಾಗಿರುವುದರಿಂದ ವಿಶೇಷವಾಗಿ ಶ್ರಾವಣ ಮಾಸ ಅಥವಾ ಕಾರ್ತಿಕ ಮಾಸದ ಸೋಮವಾರಗಳಂದು ರುದ್ರಾಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ. ಇದಲ್ಲದೆ ಮಹಾಶಿವರಾತ್ರಿ, ಮಾಸಿಕ ಶಿವರಾತ್ರಿ, ಪ್ರದೋಷ ಕಾಲ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ರುದ್ರಾಭಿಷೇಕವನ್ನು ಮಾಡಬಹುದು. ಬ್ರಹ್ಮ ಮುಹೂರ್ತ, ಪ್ರದೋಷ ಕಾಲ ಅಥವಾ ಬೆಳಗ್ಗೆ 5 ರಿಂದ 8 ಗಂಟೆಯ ನಡುವಿನ ಸಮಯವು ರುದ್ರಾಭಿಷೇಕಕ್ಕೆ ಅತ್ಯುತ್ತಮವಾದ ಸಮಯವಾಗಿದೆ. ವಿವಿಧ ನವಗ್ರಹ ದೋಷಗಳನ್ನು ನಿವಾರಿಸಲು ರುದ್ರಾಭಿಷೇಕವನ್ನು ಮಾಡಬಹುದು. ಉದಾಹರಣೆಗೆ, ಮಂಗಳ ದೋಷವಿದ್ದರೆ ಮಂಗಳವಾರದಂದು, ಶನಿ ದೋಷ ಅಥವಾ ಶನಿ ಸಾಡೆ ಸಾತಿ ಇದ್ದರೆ ಶನಿವಾರದಂದು ರುದ್ರಾಭಿಷೇಕವನ್ನು ನೆರವೇರಿಸಬೇಕು. ಸರ್ಪದೋಷ ಅಥವಾ ಕಾಲಸರ್ಪ ದೋಷವಿದ್ದಲ್ಲಿ ಶ್ರಾವಣ ಮಾಸದ ಯಾವುದೇ ದಿನದಂದು ರುದ್ರಾಭಿಷೇಕವನ್ನು ಮಾಡಬಹುದು.
ಹೆಚ್ಚಿನ ಫಲಗಳನ್ನು ಪಡೆಯಲು ನೀವು 1 ದಿನ, 7 ದಿನಗಳು, 11 ದಿನಗಳು, 21 ದಿನಗಳು, 1 ತಿಂಗಳು ಅಥವಾ ನಿರಂತರ 40 ದಿನಗಳವರೆಗೆ ರುದ್ರಾಭಿಷೇಕವನ್ನು ನೆರವೇರಿಸಬಹುದು. ರುದ್ರಾಭಿಷೇಕವನ್ನು ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ. ಉದಾಹರಣೆಗೆ, ಭಕ್ತರು ನಕಾರಾತ್ಮಕ ಕರ್ಮಗಳನ್ನು ನಿವಾರಿಸಲು, ಗ್ರಹ ದೋಷಗಳನ್ನು ತೆಗೆದುಹಾಕಲು, ಉತ್ತಮ ಆರೋಗ್ಯ ಮತ್ತು ಶಾಂತಿಯನ್ನು ಪಡೆಯಲು ಮತ್ತು ಜೀವನದಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಆಹ್ವಾನಿಸಲು ರುದ್ರಾಭಿಷೇಕವನ್ನು ಮಾಡುತ್ತಾರೆ. ಇದು ಪವಿತ್ರ ಮಂತ್ರಗಳು, ದೃಶ್ಯಗಳು ಮತ್ತು ಸುಗಂಧಗಳನ್ನು ಒಳಗೊಂಡ ಆಳವಾದ ಆಧ್ಯಾತ್ಮಿಕ ಅನುಭವವನ್ನು ಸೃಷ್ಟಿಸುತ್ತದೆ. ಇದು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮದ ಮೇಲೆ ಪರಿಣಾಮ ಬೀರುವ ಪ್ರಬಲ ಸಕಾರಾತ್ಮಕ ಕಂಪನಗಳನ್ನು ಉತ್ಪಾದಿಸುತ್ತದೆ. ಇದು ನಕಾರಾತ್ಮಕ ಶಕ್ತಿಗಳು ಮತ್ತು ಹಿಂದಿನ ಜನ್ಮದ ಕರ್ಮಗಳನ್ನು ಶುದ್ಧೀಕರಿಸುತ್ತದೆ. ಇದು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಗುರಣಿಯನ್ನು ಸೃಷ್ಟಿಸುತ್ತದೆ. ಇದು ಸಮೃದ್ಧಿ ಮತ್ತು ಯಶಸ್ಸನ್ನು ಆಕರ್ಷಿಸುತ್ತದೆ. ಇದು ಆಧ್ಯಾತ್ಮಿಕ ವಿಕಾಸವನ್ನು ವೇಗಗೊಳಿಸುತ್ತದೆ. ಇದು ನಮ್ಮ ಮನಸ್ಸು ಮತ್ತು ಆತ್ಮವನ್ನು ಇಂದಿನ ಪಾಪಗಳು ಮತ್ತು ಭಾರವಾದ ಕರ್ಮಗಳಿಂದ ಶುದ್ಧೀಕರಿಸುತ್ತದೆ. ಇದು ಲಯಬದ್ಧ ಜಪಗಳ ಮೂಲಕ ನಮ್ಮ ಒತ್ತಡ, ಆತಂಕ ಮತ್ತು ಭಾವನಾತ್ಮಕ ಯಾತನೆಯನ್ನು ಕಡಿಮೆ ಮಾಡುತ್ತದೆ. ಇದು ಆಚರಣೆಯ ಸಮಯದಲ್ಲಿ ಚಿಂತೆಗಳು ಬಿಡುವ ಮೂಲಕ ನಮ್ರತೆಯನ್ನು ಕಳಿಸುತ್ತದೆ. ಇದು ದೈಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಇದು ಯಶಸ್ಸನ್ನು ನೀಡುತ್ತದೆ, ವೃತ್ತಿ ಮತ್ತು ವ್ಯವಹಾರದ ಅಡೆತಡೆಗಳನ್ನು ತೆರವುಗೊಳಿಸುತ್ತದೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ. ಇದು ಸಂಬಂಧ ಸಂಘರ್ಷಗಳನ್ನು ಪರಿಹರಿಸುತ್ತದೆ ಮತ್ತು ಜೀವನದಲ್ಲಿ ಶಾಂತಿಯನ್ನು ತರುತ್ತದೆ. ಇದು ನಮ್ಮಲ್ಲಿ ಆಳವಾದ ಆಂತರಿಕ ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ಉಂಟುಮಾಡುತ್ತದೆ. ಇದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜಾಗೃತಿಯನ್ನು ಹೆಚ್ಚಿಸಲು, ಇಂದಿನ ಕರ್ಮಗಳು ಹಾಗೂ ಪಾಪಗಳನ್ನು ಶುದ್ಧೀಕರಿಸಲು ಮತ್ತು ಮುಕ್ತಿಯ ಮಾರ್ಗವನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವ ಪ್ರಬಲವಾದ ಆಚರಣೆಯಾಗಿದೆ. ಇದು ಮಾನಸಿಕ ಸ್ಪಷ್ಟತೆ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೆರವಾಗುತ್ತದೆ. ಇದರ ಜೊತೆಗೆ ಇದು ಉತ್ತಮ ದೈಹಿಕ ಆರೋಗ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈ ಆಚರಣೆಯು ದೀರ್ಘಕಾಲದ ಕಾಯಿಲೆಗಳ ಮೇಲೆ ಗುಣಪಡಿಸುವ ಪರಿಣಾಮವನ್ನು ಬೀರುತ್ತದೆ ಹಾಗೂ ನಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯವನ್ನು ಬಲಪಡಿಸುತ್ತದೆ. ಇದು ನಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ಪ್ರಗತಿ, ಆರ್ಥಿಕ ಸಮೃದ್ಧಿ ಹಾಗೂ ಸಂಪತ್ತು ಮತ್ತು ಪ್ರಾಮಾಣಿಕ ಆಸೆಗಳ ಈಡೇರಿಕೆಯಂತಹ ಲೌಕಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇದು ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡುತ್ತದೆ ಮತ್ತು ಕಲಹಗಳನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ದಾಂಪತ್ಯ ಸಂಬಂಧಗಳು ಮತ್ತು ಪರಸ್ಪರ ತಿಳುವಳಿಕೆಯನ್ನು ಸುಧಾರಿಸುತ್ತದೆ. ರುದ್ರಾಭಿಷೇಕವನ್ನು ಮಾಡುವುದರಿಂದ ಶನಿ ಸಾಡೆ ಸಾತಿ, ಸರ್ಪದೋಷ, ರಾಹುಕೇತು ದೋಷ, ಪಿತೃದೋಷ, ಕುಜದೋಷ ಮತ್ತು ಮಂಗಳ ದೋಷದಂತಹ ಎಲ್ಲಾ ಗ್ರಹ ದೋಷಗಳನ್ನು ನಿವಾರಿಸಲು ಸಹಾಯವಾಗುತ್ತದೆ. ಇದು ಎಲ್ಲಾ ಗ್ರಹಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ನೆರವಾಗುತ್ತದೆ. ಜೊತೆಗೆ ಇದು ನಮ್ಮನ್ನು ಅಪಾಯಗಳಿಂದ ರಕ್ಷಿಸುತ್ತದೆ ಮತ್ತು ದೃಷ್ಟಿದೋಷ, ಮಾಟಮಂತ್ರ ಹಾಗೂ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ಎಲ್ಲಾ ದೇವತೆಗಳಲ್ಲಿ ಭಗವಾನ್ ಶಿವನನ್ನು ಸುಲಭವಾಗಿ ಹೋಲಿಸಿಕೊಳ್ಳಬಹುದು. ಸಂಕೀರ್ಣವಾದ ಧಾರ್ಮಿಕ ವಿಧಿವಿಧಾನಗಳ ಬದಲಾಗಿ ಸರಳ ಹಾಗೂ ನಿಷ್ಕಲ್ಮಶ ಭಕ್ತಿಯಿಂದಲೇ ಆತನನ್ನು ಮೆಚ್ಚಿಸಬಹುದು. ಶಿವಲಿಂಗದ ಮೇಲೆ ಕೇವಲ ಶುದ್ಧ ಹೃದಯದಿಂದ ನೀರನ್ನು ಅರ್ಪಿಸುವುದರಿಂದಲೂ ಆತನು ಪ್ರಸನ್ನನಾಗುತ್ತಾನೆ. ಇದಿಷ್ಟು ರುದ್ರಾಭಿಷೇಕ ಮತ್ತು ಅದರ ಪ್ರಯೋಜನಗಳ ಬಗ್ಗೆ. ಓಂ ನಮೋ ಭಗವತೆ ರುದ್ರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.